ನೋಡಿ, ಹಲವಾರು ಜೀವಿಗಳಿವೆ. ಪಶು ಅಂದ್ರೆ ಪ್ರಾಣಿಗಳು, ಪಕ್ಷಿಗಳು, ಗಿಡ ವೃಕ್ಷಗಳಂತೂ ಇವೇನೇ ಇವೆ. ಮತ್ತೆ ಇವೆಲ್ಲ ವಸ್ತುಗಳಿವೆ, ಜಡ ಅಂತಿನೋ ಇವೆಲ್ಲ ಪದಾರ್ಥಗಳು ಅಂತ ನಮ್ಮ ಮುಂದೆ ಇದೆ. ಇವೆಲ್ಲದರಲ್ಲ ನೋಡಿದ್ರೆ ಮತ್ತೆ ನಮ್ಮನ್ನ ನೋಡಿದ್ರೆ ನಾವು ಯಾವುದೋ ಒಂದು ರೀತಿಯಲ್ಲಿ ಇವುಗಳಿಂದ ಭಿನ್ನವಾಗಿದ್ದೇವೆ. ಉದಾಹರಣೆಗೆ ಈ ಜಡ ಅಂದ್ರೆ ಇವೆಲ್ಲ ವಸ್ತುಗಳಿಂದ ಪದಾರ್ಥಗಳನ್ನೆಲ್ಲ ನೋಡ್ತೇವೆ, ಸಾಮಾನುಗಳನ್ನ ಮುಂಚೆ ಎಲ್ಲ ಗಾಳಿ, ಬೆಳಕು, ನೀರು, ಇದು ಸೋಫಾ, ನಾವು ನೀವು ಮೈಕು ಎಲ್ಲ ನಮ್ಮ ಪದಾರ್ಥಗಳವೇನಿವೆ, ಇವುಗಳಿಗಿಂತ ಒಂದು ಲೆವೆಲ್, ತುಂಬಾ ಲೆವೆಲ್ ಮೇಲೆ ಇದ್ದೀವಿ ನಾವು. ಆಯ್ತಾ, ನಮಗೆ ಚೈತನ್ಯ ಅನ್ನೋದಿದೆ, ಕಾನ್ಶಿಯಸ್ನೆಸ್ ಇದೆ, ಯೋಚಿಸೋ ಶಕ್ತಿ ಇದೆ, ಮಾತಾಡೋ ಶಕ್ತಿ ಇದೆ. ಅದು ಯಾವುದಕ್ಕೂ ಇಲ್ಲ. ಆದ್ರೆ ತುಂಬಾ ಮಟ್ಟಿಗೆ ಯೋಚನಾ ಶಕ್ತಿ ಮತ್ತೆ ಮಾತಾಡೋದಂತಲ್ಲ, ಬಟ್ ಕಮ್ಯುನಿಕೇಟ್ ಮಾಡೋದನ್ನ ಪ್ರಾಣಿಗಳಿಗೂ ಬರುತ್ತೆ. ಹೌದಲ್ವಾ? ಆದ್ರೂ ಕೂಡ ನಾವು ಪ್ರಾಣಿಗಳಿಗಿಂತ ತುಂಬಾ ಭಿನ್ನವಾಗಿದ್ದೇವೆ. ಅಂದ್ರೆ ಪ್ರಾಣಿಗಳು ಮಾತಾಡ್ತಾವ ನಮ್ ತರ? ಮಾತಾಡ್ತೇವೆ ಅಂದ್ರೆ ನಮ್ಮ ರೀತಿ ಒಂದು ಭಾಷೆ ಅವ್ರ ಹತ್ರ ಇಲ್ಲ. ನಾವೆಷ್ಟು ಭಾಷೆ ಎಷ್ಟು ಇವಾಲ್ವ್ ಆಗಿದೆಯಲ್ಲೋ, ಎಷ್ಟು ಏನ್ ಲೆವೆಲ್ಗೆ ಬಂದಿದ್ವಿ, ಹಂತಕ್ಕೆ ಬಂದಿದ್ವಿ, ಅದು ಆ ಲೆವೆಲ್ಗೂ ಬಂದಿಲ್ಲ. ಆದ್ರೆ ತಮ್ಮಲ್ಲಿ ಪರಸ್ಪರ ಸಿಗ್ನಲ್ಸ್ ಗಳನ್ನ ಕಳಿಸ್ತವೆ. ಹಲವಾರು ಜನ ಏನ್ ಮಾಡ್ತಾರೆ, ಸಿಗ್ನಲ್ ಗಳನ್ನ ಕಳ್ಸೋದಕ್ಕೆ ಮಾತಾಡೋದು ಒಂದೇ ಅಂತ ತಿಳ್ಕೊತಾರೆ. ನಾವ್ ಯಾವ ರೀತಿ ಭಾಷೆಯನ್ನ ಯಾವ ಒಂದು ಉನ್ನತ ಲೆವೆಲ್ ತಗೊಂಡು ಬಂದಿದೀವೋ ಆ ಬೇರೆ ಯಾವುದೇ ಒಂದು ಪ್ರಾಣಿ, ಜೀವಿ ಜಂತುಗಳಲ್ಲಿ ಕಾಣಿಸೋದಿಲ್ಲ. ಸಿಗ್ನಲ್ಸ್ ಇವೆ, ಕಮ್ಯುನಿಕೇಟ್ ಮಾಡ್ತವೆ ಅಷ್ಟೇ. ಒಂದ್ ಜೇನುಹುಳ ಇರುತ್ತೆ ನೋಡಿ, ಅದಕ್ಕೆ ಏನಾದ್ರೂ ಸಿಕ್ಕರೆ ಅದೊಂದ್ ಸ್ವಲ್ಪ ಡ್ಯಾನ್ಸ್ ಮಾಡ್ಬಿಟ್ಟು ಹೇಳುತ್ತೆ, ಇಲ್ಲಿ ಏನೋ ಸಿಕ್ಕಿದೆ ಅಂತ ಬೇರೆ ಜನಗಳಿಗೆ ಹೇಳುತ್ತೆ ಅಷ್ಟೇ. ಆ ರೀತಿ ಕಮ್ಯುನಿಕೇಟ್ ಮಾಡುತ್ತೆ. ನಾವು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀವಿ ಆ ರೀತಿ ಕಮ್ಯುನಿಕೇಟ್ ಮಾಡಕ್ಕೆ ಬರಲ್ಲ. ನಾನೇನ್ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದಿಲ್ಲ ಅಂದ್ರೆ, ನಮ್ಮಲ್ಲಿ ಏನೋ ಒಂದಿದೆ, ಒಂದು ತತ್ವ ಇದೆ, ಅದು ಏನೋ ಒಂದಿದೆ, ಅದು ನಮ್ಮನ್ನ ಈ ಪ್ರಾಣಿಗಳಿಗಿಂತಲೂ ಕೂಡ ಅವುಗಳಿಗಿಂತ ನಮಗೆ ಒಂದು ಮೇಲಿನ ಲೆವೆಲ್ಗೆ ತಗೊಂಡು ಹೋಗಿದೆ. ಅವುಗಳಿಂದ ಡಿಫ್ರೆನ್ಶಿಯೇಟ್ ಮಾಡುತ್ತೆ, ಒಂದು ಉನ್ನತ ಒಂದು ಸ್ಥಾನಕ್ಕೆ ತಗೊಂಡು ಹೋಗಿದೆ. ಅದು ಒಂದು ಮೆಟಾಫಿಸಿಕಲ್ ಪ್ರೋಗ್ರಾಮ್ ಅಂತ ಹೇಳಿ, ಯಾವ ರೀತಿ ಒಂದು ಫೋನ್ ನಲ್ಲೋ ಲ್ಯಾಪ್ಟಾಪ್ ನಲ್ಲೋ ಒಂದು ಸಾಫ್ಟ್ವೇರ್ ಇರುತ್ತಲ್ವಾ, ಆ ರೀತಿ ಒಂದು ಸಾಫ್ಟ್ವೇರ್ ಇದೆ, ಏನೋ ಒಂದು ಪ್ರೋಗ್ರಾಮ್ ಇದೆ, ಆ ಭಗವಂತ ನಮ್ಮಲ್ಲಿ ಇಡಿಸಿದ್ದಾನೆ. ಅದು ನಮ್ಮನ್ನ ಮನುಷ್ಯರನ್ನ ಮಾಡುತ್ತೆ, ಪ್ರಾಣಿಗಳಿಂದ ಬೇರ್ಪಡಿಸುತ್ತೆ. ಬೇರೆ ಪ್ರಾಣಿಗಳಂತೆ ನಾವಲ್ಲ, ಒಂದು ಉನ್ನತ ಲೆವೆಲ್ಗೆ ನಾವು ಅವ್ರಿಗಿಂತಲೂ ಇದ್ದೀವಿ, ಸ್ವಲ್ಪ ಒಂದು ಹೈಯರ್ ಲೆವೆಲ್ಗೆ ಇದ್ವಿ. ಆ ಒಂದು ಏನ್ ತತ್ವ ಇದೆಯೋ, ಪ್ರೋಗ್ರಾಮ್ ಇದೆಯೋ, ಮೆಟಾಫಿಸಿಕಲ್ ಪ್ರೋಗ್ರಾಮ್ ಅನ್ಬೋದು ನಾವು. ಆ ಒಂದು ಅಂಶವನ್ನ ನಾವು ಆತ್ಮ ಅಂತೀವಿ. ಅದು ಹೇಗಿದೆ, ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಹೇಳುವುದೆಲ್ಲ ಊಹೆಗಳಷ್ಟೇ, ಥಿಯರಿಗಳಷ್ಟೇ. ಅದರಿಂದ ಅದಕ್ಕಾಗಿ ನಂಗೆ ಅನ್ಸುತ್ತೆ, ಈ ವಿಷಯದಲ್ಲಿ ತುಂಬಾ ಜಾಸ್ತಿ ಇದನ್ನ ತಿವಿಚಿ ಅದು ರಬ್ಬರ್ ಬ್ಯಾಂಡ್ ಇದ್ದಾಗ ಇಳಿತೀವಿ ನೋಡಿ, ಚಿವಿಂಗಮ್ ಇದ್ದಾಗ ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ವಿ ನೋಡಿ, ಎಳ್ದು ಮಾಡಿದ್ರೆ ಒಂದು ಲೆವೆಲ್ ಆದ್ಮೇಲೆ ಹರಿದೋಗ್ಬಿಡುತ್ತೆ, ಮುರಿದೋಗ್ಬಿಡುತ್ತೆ. ಅದಕ್ಕಾಗಿ ಜಾಸ್ತಿ ಇದನ್ನ ಎಳೆಯಕ್ ಹೋಗ್ಬಾರ್ದು. ಸುಲಭವಾಗಿ ಸಿಂಪಲ್ ಆಗಿ ನಾನು ಹೇಳ್ಬೇಕಂದ್ರೆ, ಮನುಷ್ಯರನ್ನ ಪ್ರಾಣಿಗಳಿಂದ ಬೇರ್ಪಡಿಸಿ ಯೂನಿಕ್ ಆಗಿ ನಮ್ಮನ್ನ ಗುರುತಿಸ್ಬಿಡೋ ಏನೋ ಒಂದು ತತ್ವ ದೇವ್ರ ನಮ್ಮ ಇಟ್ಟಾನೆ, ಅದೇ ಆತ್ಮ ಅಷ್ಟೇ. ಓಕೆ ಸರ್, ಇವಾಗ ಅದು ಆ ಒಂದು ತತ್ವ ನಮ್ಮ ಒಳಗೆ ಇದೆ ಅಂತಂದ್ರೆ ಅದೊಂದು ಇದ್ದೇ